ಸುಂದರ ಬದುಕಲ್ಲಿ ಅದ್ಯಾರ ವಕ್ರದೃಷ್ಟಿ ಬಿದ್ದೋಯ್ತೋ ಏನೋ ನೋಡಿ ಬದುಕೋದಕ್ಕೆ ಪ್ರೀತಿ ಹೊಂದಿದ್ರೆ ಸಾಕಾಗಲ್ಲ ಅಂತ ಅನ್ನಿಸೋ ಥರ ಆಗ್ಬಿಡ್ತು. ಅಸಹಾಯಕ ಪರಿಸ್ಥಿತಿಯಲ್ಲೂ ಜೀವಂತವಾಗಿದ್ದ ಪ್ರೀತಿ ಕಾಳಜಿ ಕಡೆಗೆ 2 ಜೀವಗಳನ್ನು ಬಲಿ ತಗೊಂಡ್ಬಿಡ್ತು. ಪಂಕಜ ಮತ್ತು ಗೌತಮ್ ದಂಪತಿಯ ಸಂಬಂಧದಲ್ಲಿ ಯಾವ ಸಮಸ್ಯೆನೂ ಇರಲಿಲ್ಲ. ಗಂಡ ಹೆಂಡತಿ ಒಂದು ದಿನ ಕಿತ್ತಾಡ್ಲಿಲ್ಲ. ಒಬ್ಬರಿಗಾಗಿ ಒಬ್ಬರು ಬದುಕಿದ್ದಾರೇನೋ ಅನ್ನೋ ಥರಾನೇ ಅರಿತು ಬೆರೆತು ಸಂಸಾರ ಮಾಡಿಕೊಂಡಿದ್ದವರನ್ನ ಕಾಡಿದ್ದು ಅನಾರೋಗ್ಯ. ಪಂಕಜಾಳ ಕತ್ತಿನ ಭಾಗದಲ್ಲಿ ಚಿಕ್ಕದೊಂದು ಗುಳ್ಳೆ ಎದ್ದಿತ್ತು. ಅದು ಸಾಮಾನ್ಯದ್ದಾಗಿರಲಿಲ್ಲ. ಇತ್ತೀಚೆಗೆ ಆಕೆಗೆ ಪಂಕಜನ್ಗೆ ಗಂಟಲ್ಲಿ ಒಂದು ಗಂಟೇನೋ ಬಂದಿತ್ತು, ಏನೋ ಒಂದು ತೊಂದರೆ ಆಗಿತ್ತು ಅಂತಕ್ಕಂಥದ್ದು ಗೊತ್ತಾಗಿದೆ. ಅದನ್ನು ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಕೊಡಿಸಿ ಅದನ್ನು ಆಪರೇಷನ್ ಮಾಡಿಸ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಆಪರೇಷನ್ ಅಂದ್ರೆ ಈಸಿನ? ಹಣ ಬೇಕಲ್ವಾ? ಅದಕ್ಕೆ ಲಕ್ಷಾಂತರ ರೂಪಾಯಿ ಬೇಕಾಗಿತ್ತು. ಅದನ್ನ ಕೂಡಿಸೋದಕ್ಕೆ ಗೌತಮ್ ಹರಸಾಹಸ ಪಡ್ತಾ ಇದ್ದ. ಆದ್ರೆ ಏನ್ ಮಾಡಿದ್ರೂ ಹಣ ಹೊಂದಿಸೋದಕ್ಕಾಗಿರ್ಲಿಲ್ಲ. ವಿಪರ್ಯಾಸ ಅಂದ್ರೆ ಆಪರೇಷನ್ ಮಾಡೋದಕ್ಕೆ ತಡ ಆಗಿದ್ರಿಂದ ಪಂಕಜಾಳ ದೃಷ್ಟಿ ಕೂಡ ಹೋಗ್ತಾ ಇತ್ತು. ಕಳೆದ 1.5 ತಿಂಗಳಿಂದ ಆಕೆ 2 ಕಣ್ಣು ಸಹ ಕಾಣ್ತಾ ಇರಲಿಲ್ಲ. ಅವರ ತಂಗಿ ಒಬ್ಬರು ಮೀನಾಕ್ಷಿ ಅಂತ ಇದ್ದಾರೆ, ಕೆಂಪೇಗೌಡ ಆಸ್ಪತ್ರೆಯಲ್ಲಿ. ಅವರು ಸ್ಟಾಫ್ ನರ್ಸ್ ಆಗಿದ್ದಾರೆ. ಆಕೆ ಕರ್ಕೊಂಡೋಗಿ ಡಾಕ್ಟರ್ ಚೆಕಪ್ ಮಾಡಿಸಿದಾಗ ಗೊತ್ತಾಗ್ತದೆ ಅದು ಕಣ್ಣು ಮತ್ತು ಗಂಟು ಎರಡನ್ನೂ ಆಪರೇಷನ್ ಮಾಡಬೇಕು ಅಂತ. ಅದಕ್ಕೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಪಾಪ ಆಕೆಗೆ. ಒಂದ್ ಕಡೆ ಗಂಟಲ ಹುಣ್ಣಿನ ನೋವು, ಇನ್ನೊಂದು ಕಡೆ ಗಂಡ ಹಣ ಸೇರಿಸೋದಕ್ಕಾಗಿ ಪರದಾಡ್ತಿದ್ದಾನಲ್ಲ ಅನ್ನೋ ನೋವು, ಮತ್ತೊಂದ್ ಕಡೆ ಕಾಯಿಲೆಗಾಗಿ ಸಾಲ ಸೋಲ ಮಾಡ್ಕೊಂಡ್ರೆ ಮುಂದೆ ಮಗು ಭವಿಷ್ಯ ಏನು ಅನ್ನೋ ಕೊರಗು. ಎಲ್ಲ ಸೇರಿ ಪಂಕಜ ಸಾಯೋ ನಿರ್ಧಾರ ಮಾಡೋ ತರ ಮಾಡ್ಬಿಡ್ತು ಅನ್ಸುತ್ತೆ. ಬಹಳ ಕಷ್ಟದಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು, ಗಾರ್ಮೆಂಟ್ಸಲ್ಲಿ ಮತ್ತು ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರು ಅಷ್ಟು ದುಡ್ಡು ಹೊಂಚಲಿಕ್ಕೆ ಆಗಿಲ್ಲ. ತುಂಬ ಬೇಜಾರು ಮಾಡ್ಕೊಂಡು ಆಕೆ ಭಾಳ ದಿವಸದಿಂದ ಇಷ್ಟು ದುಡ್ಡು ಕೊಡಬೇಕು, ತರಬೇಕಲ್ಲ, ಎಲ್ಲಿ ತರೋದು, ಯಾರು ಕೊಡ್ತಾರೆ ಅಂತ ಒಂದು ಮನಸ್ಸಲ್ಲಿ ಭಾಳ ವೇದನೆ ಮಾಡ್ಕೊಂಡಿದ್ದು. ಶನಿವಾರ ದಿವಸ ಮಗನನ್ನು ಸ್ಕೂಲಿಗೆ ಕಳಿಸಿದ್ದಾರೆ. ಅವ್ನು ಸ್ಕೂಲಿಗೆ ಹೋದ್ಮೇಲೆ ಗಂಡ ಹೊರಗಡೆ ಕೆಲಸಕ್ಕೆ ಹೋದ್ಮೇಲೆ ಈಕೆ ಬೆಡ್ರೂಮಲ್ಲಿ ಒಂದು ಫ್ಯಾನಿಗೆ ಹಗ್ಗ ಹಾಕ್ಕೊಂಡು ಸೂಸೈಡ್ ಮಾಡ್ಕೊಂಡಿದೆ. ಹೀಗೆ ಪಂಕಜ ಹೆಣವಾಗೋದಕ್ಕೂ ಮೊದಲು ಗಂಡನ ಮುಂದೆ ನಾನು ಸತ್ತು ಹೋಗ್ತೀನಿ ಅಂತ ಹೇಳಿದ್ಲೇನೋ ಅನ್ಸುತ್ತೆ. ಯಾಕಂದ್ರೆ ಗೌತಮ್ ಮನೆಗೆ ಬಂದು ಹೆಂಡತಿಯ ಹೆಣ ನೋಡಿ ತಾನು ಸಾಯೋ ನಿರ್ಧಾರ ಮಾಡೋ ಮೊದಲು ಕಡೆಗೂ ನೀನೇ ಮೊದಲು ಹೋಗ್ಬಿಟ್ಯಾ, ನಿನ್ನ ಹಿಂದೆ ನಾನೂ ಬರ್ತೀನಿ ಅನ್ನೋ ಥರ ಬರೆದಿದ್ದ. ಅಷ್ಟಾದ್ಮೇಲೆ ಹೆಂಡತಿಯ ಶವವನ್ನ ಹಗ್ಗದಿಂದ ತೆಗೆದು ಬೆಡ್ಡಿನ ಮೇಲೆ ಮಲಗಿಸಿ ಅದೇ ಹಗ್ಗದಲ್ಲಿ ತಾನು ನೇಣಿನ ಕುಣಿಕೆ ಬಿಗಿದುಕೊಂಡಿದ್ದ. ಗೌತಮ್ ಬಂದು ನೋಡಿದಾಗ ಅವನಿಗೆ ಭಾಳ ಗಾಬರಿಯಾಗಿ ತಕ್ಷಣ ಹೆಣವನ್ನು ಕೆಳಗಡೆ ಇಳಿಸ್ಬಿಟ್ಟು ಪಾಪ ಅವನು ಭಾಳ ಬೇಸರಾಗಿ ಒಂದು ಡೆತ್ ನೋಟನ್ನು ಬರೆದಿಟ್ಬಿಟ್ಟು, ಪಂಕಜ ನೀನು ಮೊದಲು ಹೋಗ್ತಿದ್ದೀಯ, ನಾನು ನಿನ್ನ ಹಿಂದೆನೇ ಬರ್ತಾ ಇದ್ದೀನಿ ಅಂದ್ಬಿಟ್ಟು ಭಾಳ ಒಂದು ಡೆತ್ ನೋಟನ್ನು ಬರೆದುಬಿಟ್ಟು ಅವನು ಸಹ ಅದೇ ಹಗ್ಗವನ್ನು ಹಾಕ್ಕೊಂಡು ಫ್ಯಾನ್ಗೆ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಮನೆಗೆ ಬಂದು ನೋಡಿ ಭಾಳ ಬೇಸರಾಗಿ ಅದು ಆ ಹಿನ್ನೆಲೆಯಲ್ಲಿ ಮೋಸ್ಟ್ಲಿ ಬರ್ದಂಗಿದೆ, ನೀನು ಮೊದಲೇ ಹೋಗಿದೆಯಾ, ನಾನು ನಿನ್ನನ್ನು ಅನುಸರಿಸಿ ಬರ್ತಾ ಇದ್ದೀನಿ ಅಂತೇಳಿ ಅದನ್ನು ನೋಡಿ ಬೇಸರಾಗಿ ಬರೆದಿದ್ದಾನೆ. ಒಬ್ಬ ಅಸಹಾಯಕ ಪ್ರೇಮಿ ತನ್ನ ಪ್ರಿಯತಮೆಯನ್ನ ಉಳಿಸಿಕೊಳ್ಳೋದಕ್ಕೆ ತನ್ನಿಂದಾಗ್ಲಿಲ್ವಲ್ಲ ಅನ್ನೋ ಕೊರಗಲ್ಲಿ ಪ್ರಾಣ ಬಿಟ್ಟಿದ್ದ. ಪಂಕಜಾಗೆ ಪತಿ ಹೀಗೆ ಜೊತೆಗೆ ಬರಬಹುದು ಅನ್ನೋ ಕಲ್ಪನೆ ಇದ್ದಿರ್ಲಿಕ್ಕಿಲ್ಲ. ಆಕೆ ಮಗು ಅಪ್ಪನ ಜೊತೆಗೆ ಇರುತ್ತೆ ಅಂತ ನಿರ್ಧರಿಸಿರ್ತಾಳೆ. ಆದ್ರೆ ಗೌತಮ್ ಹೆಂಡತಿಯ ಹೆಣ ನೋಡಿದ್ಮೇಲೆ ಮಗನ ಬಗ್ಗೆ ಯೋಚಿಸ್ಲೇ ಇಲ್ಲ. ಅರೆ ಕ್ಷಣ ಮನೋಜ್ ಅವನ ಮನಸ್ಸಿನಲ್ಲಿ ಇಣುಕಿದ್ರು ಇವತ್ತು ಅವನು ಮಗನಿಗಾಗಿ, ತಮ್ಮ ಪ್ರೇಮದ ಕುರುಹಿಗಾಗಿ ಬದುಕುಳಿದು ಬಿಡ್ತಾ ಇದ್ನೇನು. ಆದ್ರೆ ಅವನು ಆ ಬಗ್ಗೆ ಯೋಚಿಸ್ಲೇ ಇಲ್ಲ. ಇದ್ಯಾವುದರ ಅರಿವಿಲ್ಲದೆ ಹುಡುಗ ಶಾಲೆಗೆ ಹೋಗಿದ್ದ. ಆ ದಿವಸ ಮಗು ಮಧ್ಯಾಹ್ನಕ್ಕೆ ಪ್ರತಿ ದಿವಸ ಹೋಗಿ ಕರ್ಕೊಂಡ್ಬರ್ಬೇಕಾದ ಶಾಲೆಯಿಂದ ಯಾರು ಹೋಗಿಲ್ಲ ಪೇರೆಂಟ್ಸ್ ಇವರು. ಕೊನೆಗೆ ಸ್ಕೂಲ್ ಮಾಸ್ಟರ್ ಕರ್ಕೊಂಬಂದು ಬಿಟ್ಟು ಹೋಗ್ತಾರೆ. ಆ ಮನೆ ಓನರು ಪಕ್ಕದವರು ಶಂಕರೇಗೌಡ ಅಂತ ಮನೇಲಿ ಮಗು ಇರುತ್ತೆ. ಸಾಟರ್ಡೇ ಪೂರ್ತಿ ಸರ್ಚ್ ಮಾಡ್ತಾರೆ, ತಾಯಿ ತಂದೆ ಮೋಸ್ಟ್ಲಿ ಎಲ್ಲ ಹೋಗಿರ್ಬೋದು ಅಂದ್ಕೊಂಡು ಅವ್ರ ಮನೇಲಿ ಮಗು ಇಟ್ಕೊಂಡಿದ್ರು. ಆ ದಿವಸ ಎಲ್ಲ ರಾತ್ರಿ ಎಲ್ಲ ಇತ್ತು. ಸಂಡೇ ಮಾರ್ನಿಂಗು ಸಹ ಅವ್ರ ಮನೇಲಿ ಮಗು ಇತ್ತು ಪಕ್ಕದ ಮನೆಯಲ್ಲಿ. ಹೀಗೆ ಮಗು ಬಿಟ್ಟು ಏಕಾಏಕಿ ನಾಪತ್ತೆಯಾಗಿದ್ರಿಂದಾನೇ ಅಕ್ಕಪಕ್ಕದ ಮನೆಯವರು ಅನುಮಾನದಿಂದ ಮನೆಯೊಳಗೆ ಇಣುಕಿ ನೋಡಿದ್ದು. ನಂತರ ಹೆಣ ಎತ್ಸೋ ಮೊದಲು ಪುಟ್ಟ ಹುಡುಗ ಮನೋಜ್ನನ್ನ ಅಜ್ಜಿಯ ಮನೆಗೆ ಕಳಿಸಿಬಿಟ್ಟಿದ್ರು. ಪಾಪ, ಅವನಿಗೆ ನಡೆದಿರೋ ಅನಾಹುತದ ಬಗ್ಗೆ ಎಷ್ಟು ಗೊತ್ತಿದೆಯೋ ಏನೋ. ಒಟ್ನಲ್ಲಿ ಪ್ರೀತಿ ಹುಡುಗನನ್ನ ಅನಾಥನಾಗಿಸಿದೆ. ಈ ಗೌತಮ್ ಮತ್ತು ಪಂಕಜ ಕಷ್ಟ ಹೇಳ್ಕೊಂಡು ಸಮಾಜದ ಮುಂದೆ ಬಂದಿದ್ರು.
ಅವರ ಚಿಕಿತ್ಸೆಗೆ ಹಣ ಹೊಂದಿಸಲಾಗ್ತಾ ಇತ್ತು. ಹೃದಯವಂತರು ಸಹಾಯ ಮಾಡ್ತಾ ಇದ್ರು. ಆದ್ರೆ ಅವರು ಯಾರ ಮುಂದೂ ಕೈ ಚಾಚದೆ ಕೊನೆಯುಸಿರೆಳೆದು ಬಿಟ್ಟಿದ್ದಾರೆ. ಈ ಸ್ವಾಭಿಮಾನಿ ಪ್ರೇಮಿಗಳನ್ನ ಬಲಿ ತಗೊಂಡ ಭಗವಂತ ಆ ಮಗುವಿಗಾದ್ರೂ ಒಳ್ಳೆಯ ಭವಿಷ್ಯ ಕೊಡ್ಲಿ. ಹೀಗೆ ಗಂಡ ಹೆಂಡತಿ ನಡುವೆ ಪರಸ್ಪರ ಪ್ರಾಣ ಬಿಡುವಷ್ಟು ಪ್ರೀತಿ ಇರೋದೇ ಕಡಿಮೆ. ಇಂಥವರು ಅಸಹಾಯಕತೆಯಿಂದ ಸಾಯಬಾರ್ದು. ಪ್ರೀತಿಯಿಂದ ಕಷ್ಟಗಳನ್ನ ಜಯಿಸಿ ತೋರಿಸ್ಬೇಕು. ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಹೃದಯವಂತರು ಸಹಾಯ ಮಾಡ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.